ಹೇಳ್ತಾ ಇದ್ದೀನಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮಿಂದ ರೈತರಿಂದ ಒಂದೇ ಒಂದು ಇಂಚು ಕೂಡ ನೀವು ತಗೊಳಕ್ಕಾಗಲ್ಲ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಅಲ್ಲೂ ಮಾರ್ಕೆಟ್ ಏನಾರ ಮಾಡ್ಕೊಂಡಿದ್ರ ರೈತರ ರಕ್ತನ ಬಸ್ತು ಅವ್ರ ಟ್ಯಾಕ್ಸ್ ದುಡ್ಡನ್ನು ಮಾಡ್ಕೊಂಡಿದ್ದೀರ, ಅದನ್ನ ನೀವು ಯಾವತ್ತೂ ಮರಿಬೇಡಿ. ಇವತ್ತು ವಿಧಾನಸೌಧದಲ್ಲಿ ನೀವು ಕೂತಿರ್ಬೋದು, ನೀವು ಸಿಎಂ ಆಗಿರ್ಬೋದು, ನೀವು ರೈತ ಆಗಕ್ಕಾಗದ ಗುರು? ನಮ್ಮ ರೈತ ನೀ ಸಿಎಂನ ಕೊಂಡ್ಕೊಂಡು ದುಡ್ಡು ಊಟ ಮಾಡಕತ್ತದ ಗುರು. ಆದ್ರೆ ನಿನ್ನ ಮನೆಗ ರಾಗಿ ಅಕ್ಕಿ ಭತ್ತ ಬರೋದಲ್ಲ ನನ್ನ ರೈತನ ಮನೆದು. ನೀ ಬೆಳಕಿದೆಯಪ್ಪ ಏನಪ್ಪ ಡಿ.ಕೆ. ಶಿವಕುಮಾರ್ ಅವರೇ? ಬಲವಂತಾಗಿ ರೈತರ ಜಮೀನು ಕಿತ್ಕೊಳ್ಳೋದು ಒಂದೇ, ಮರ್ಡರ್ ಮಾಡೋದು ಒಂದೇ ರೀ. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ. ಬೆಳಗನ ಚೀಚಿ ಅಂಟಿಸ್ತೀರಾ? ನಿಮ್ದಿದೇ ಬುದ್ಧಿ ಕತ್ತಲ ರಾಜಕಾರಣಿ. ಬೆಳಕ ಬಂದ್ರೆ ನಾನ್ ಕರೀತಿದ್ದೀನಿ ಒಂದ್ ಹೆಣ್ಮಗಳು. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಮಣ್ಣಿನ ಮಗನಾಗಿರ್ತಕ್ಕಂತಹ ಮಾನ್ಯ ಕೇಂದ್ರ ಸಚಿವರು ಅವ್ರು ಮುಖ್ಯಮಂತ್ರಿ ಆದಾಗ ಏನೇನ್ ಸವಲತ್ತು ಮಾಡಿದ್ರು, ಏನೇನ್ ಸೌಲಭ್ಯ ಮಾಡಿದ್ರು ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ನೀವೇನ್ ಮಾಡ್ದ್ಯಪ್ಪ? ಏನು ಇಲ್ಲ ನಿಮ್ಮ ಅಭಿವೃದ್ಧಿ. 5,000 ಕೋಟಿನ ಲಕ್ಷ್ಮೀ ಹೆಬ್ಬಾಳ್ಕರ್ ನುಂಕಂದ್ರಲ್ಲ, ಅದಕ್ಕಾರ ಲೆಕ್ಕಾರ ಕೇಳಿದ್ರ ಸ್ವಾಮಿ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. 5,000 ಕೋಟಿ ನುಂಕಂಡವ್ರೆ. ಡಿ.ಕೆ. ಶಿವಕುಮಾರ್ ಅವ್ರು ಏನಂತ ಕಳಿಸಿದ್ರು ಅಂದ್ರ, ಮಾನ್ಯ ಕುಮಾರಸ್ವಾಮಿ ಅವರೇ, ನಾವು ನೀವು ಒಂದೇ ಜಾತಿ, ನೀವು ಸೀದಾ ವಿಧಾನಸೌಧ ಬಂದ್ಬಿಡಿ, ನಾವು ನೀವು ಸೂಟ್ ಕೇಸ್ನ ಚೇಂಜ್ ಮಾಡ್ಕೊಂಡು ವ್ಯವಹಾರ ಕುದಿಸ್ಬಿಡೋಣ ಅಂತ ಮಾಡಿದ್ರು. ಆದ್ರೆ ಮಣ್ಣಿನ ಮಗನಾಗಿರ್ತಕ್ಕಂತಹ ಮಾನ್ಯ ಕೇಂದ್ರ ಸಚಿವರು ಅವರು ಮುಖ್ಯಮಂತ್ರಿ ಆದಾಗ ಏನೇನು ಸವಲತ್ತು ಮಾಡಿದ್ರು, ಏನೇನು ಸೌಲಭ್ಯ ಮಾಡಿದ್ರು ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಮಾನ್ಯ ಕೇಂದ್ರ ಸಚಿವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ 150 ಕೋಟಿನ ಸಾಲನ ರೈತರಿಗೆ ಮನ್ನಾ ಮಾಡಿದಂಥ ಪುಣ್ಯಾತ್ಮ. ಸರಾಯಿ, ಲಾಟ್ರಿ, ಅಂಗವಿಕಲರಿಗೆ ಗೌರ್ಮೆಂಟ್ ಕೆಲಸ, KB ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಕೆಲಸ, 50,000 ಹೆಣ್ಣು ಮಕ್ಕಳಿಗೆ ಟೀಚರ್ಸ್ಗೆ ಉದ್ಯೋಗ ಕೊಟ್ಟಂಥ ಮಹಾಪುಣ್ಯಾತ್ಮ. ಕಾಂಗ್ರೆಸ್ ಪಕ್ಷ ಬಂದಾಗಿಂದ ಹಿಡಿದು ಇವಾಗಲೂ ಬಸ್ಲು ಹೊಡೆದಾಡ್ಕೋ, ಚೆಚ್ಚಾಡ್ಕೋ, ಏನೂ ಇಲ್ಲ ನಿಮ್ಮ ಅಭಿವೃದ್ಧಿ. ಅಭಿವೃದ್ಧಿ ಮಾಡಿದರೆ 5,000 ಕೋಟಿನ ಲಕ್ಷ್ಮೀ ಹೆಬ್ಬಾಳ್ಕರ್ ನುಂಕಂದ್ರಲ್ಲ, ಅದಕ್ಕಾರ ಲೆಕ್ಕಾರ ಕೇಳಿದ್ರ ಸ್ವಾಮಿ? 5,000 ಕೋಟಿ ನುಂಕಂಡವ್ರೆ. ಇನ್ನು ನನಗೊಂದು ಮೆಸೇಜ್ ಮಾಡೋರು, ಅದನ್ನು ಇನ್ನೂ ನಾನು ನೋಡ್ಕೊಂಡಿಲ್ಲ. ನಾನು ಇಲ್ಲೂ ಬರೋ ಗಾಬರಿಗೆ ಬಂದ್ಬಿಟ್ಟೆ. ಹೇಳ್ತಾ ಇದ್ದೀನಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮಿಂದ ರೈತರಿಂದ ಒಂದೇ ಒಂದು ಇಂಚು ಕೂಡ ನೀವು ತಗೊಳಕ್ಕಾಗಲ್ಲ. ಯಾಕಂತಂದರೆ ಸರ್, ಇವತ್ತು ಲುಲ್ಲು ಫ್ಯಾಕ್ಟ್ರಿ ಏನಂತ ಏನಾರು ನೀವು ಮಾಡ್ಕೊಂಡಿದ್ದೀರಲ್ಲ, ಲುಲ್ಲು ಮಾರ್ಕೆಟ್, ಆ ಲುಲ್ಲು ಮಾರ್ಕೆಟ್ ಏನಾರು ಮಾಡ್ಕೊಂಡಿದ್ದೀರ ರೈತರ ರಕ್ತನ ಬಸ್ತು ಅವ್ರ ಟ್ಯಾಕ್ಸ್ ದುಡ್ಡನ್ನು ನೀವು ಮಾಡ್ಕೊಂಡಿದ್ದೀರ, ಅದನ್ನು ನೀವು ಯಾವತ್ತೂ ಮರಿಬೇಡಿ. ಇವತ್ತು ವಿಧಾನಸೌಧದಲ್ಲಿ ನೀವು ಕೂತಿರ್ಬೋದು, ನೀವು ಸಿಎಂ ಆಗಿರ್ಬೋದು, ನೀವು ರೈತ ಆಗಕ್ಕಾಗದ ಗುರು? ನಮ್ಮ ರೈತ ನೀ ಸಿಎಂನ ಕೊಂಡ್ಕೋಬೋದು, ನೀನು 3 ವರ್ಷ ಮಾತ್ರ. ಅದರ ರೈತರ ಸಾಯವರೆಗೆ ಇರಬೇಕು. ಅವ್ನು ಬೆಳೆದಿರೋ ಬೆಳೆ ನೋಡು, ನಾವು ಇಲ್ಲಿ ಊಟ ಮಾಡ್ಕೊಂಡು ಹೋಯ್ತಿದ್ದೀವಿ. ಜನಗಳು ಊಟ ಮಾಡ್ಕೊಯ್ತಾರೆ ಅಸ್ತಾರ ಅಂತ. ಆಗ ನೀನು ದುಡ್ಡು ಊಟ ಮಾಡಾಕತ್ತದ ಗುರು. ಆಗ ನಿನ್ನ ಮನೆಗ ರಾಗಿ ಅಕ್ಕಿ ಭತ್ತ ಬರೋದೆಲ್ಲ ನನ್ನ ರೈತನ ಮನೆದು. ನೀ ಬೆಳಕಿದೆಯಪ್ಪ ಏನಪ್ಪ ಡಿ.ಕೆ. ಶಿವಕುಮಾರ್ ಅವರೇ? ರೈತರ ಬಗ್ಗೆ ಮಾತಾಡೋಕ್ಕಾಗಲಿ, ರೈತರ ಜಮೀನು ಕಿತ್ಕೊಳ್ಳೋದಾಗ್ಲಿ, ಬಲವಂತಾಗಿ ರೈತರ ಜಮೀನು ಕಿತ್ಕೊಳ್ಳೋದು ಒಂದೇ, ಮರ್ಡರ್ ಮಾಡೋದು ಒಂದೇ ರೀ. ಅಷ್ಟೇ. ರೈತರ ಜಮೀನು ಕಿತ್ಕೊಳ್ಳೋದು ಒಂದೇ, ಒಬ್ಬನ ಮರ್ಡರ್ ಮಾಡೋದು ಒಂದೇ. ಸಾಯ್ಸಕ್ ಬರ್ತೀರಾ ನೀವು? ರೌಡಿಗಳು ಕಡ್ಕ ಬರ್ತೀರಾ? ಅವ್ರು ಯಾರೋ ನೆನ್ನೆಯಿಂದ ಫೇಕ್ ಒಳಗೆ ಹಾಕೊಂಡು ಹೋರಾಟ ಮಾಡ್ತಾರೆ. ಇವ್ರು 40 ದಿವಸದಿಂದ ಹೋರಾಟ ಮಾಡ್ತಾರೆ. ಬರೋರು ಇವರು 40 ದಿವಸದಿಂದ ಹೋರಾಟ ಮಾಡಕ ಬೆಳಗನ ಚೀಚಿ ಅಂಟಿಸ್ತೀರಾ? ನಿಮ್ದಿದೇ ಬುದ್ಧಿ ಕತ್ತಲ ರಾಜಕಾರಣಿ. ಬೆಳಕ ಬಂದ್ರೆ ನಾನ್ ಕರೀತಿದ್ದೀನಿ ಒಂದ್ ಹೆಣ್ಮಗಳು. ನಾಳೆ ನೀವು ನನ್ನ ಕರ್ಕ ಬಂದೆ, ಯಾವಳ ಒಬ್ಬ ಮಾತಾಡೋದು, ನಾನು ಬರ್ತಾಯಿದ್ದೀನಿ, ಬನ್ನಿ ಸ್ವಾಮಿ. ಮೊನ್ನೆ ಡಿ.ಕೆ. ಸಾಹೇಬ್ರೆ, ಒಂದು ಹೆಣ್ಮಗಳು ನಾನು, ರೈತನ ಮಗಳು ನಾನು, ಅನೂರವರು ನಾವು. ನೀವು ಅನ್ಬೋದು ಅಮ್ಮ ಯಾವ ಊರಳ ಅಂತ. ನಾನು 100 ಹೆಣ್ಮಗಳು,
ರೈತರ ಕಷ್ಟ ನೋಡೋಕ್ಕಾಗದೆ ರೈತರ ಕಣ್ಣೀರು ನೋಡೋಕ್ಕಾಗದೆ ಯಾವಾಗಪ್ಪ ಹೋಗೋದಂತಂದೆ ಮಾನ್ಯ ಕೇಂದ್ರ ಸಚಿವರು ಬರ್ತಾರೆ ಅನ್ಕೋತಾಯಿತ್ತು. ನಾನು ಬರೋಕ್ಕೂ ಅವ್ರು ಬರೋಕ್ಕೂ ಒಂದಾಯಿತು, ನನ್ಗೆ ಒಳ್ಳೇದೇ ಆಯಿತು, ಬರಬೇಕಾಯ್ತು. ತಾಕತ್ತಿದ್ರ ಅವ್ರು ಯಾರ ಕೆಂಪೋಟ ತೋರಿಸ್ತವ್ರಲ್ಲ, ಕೆಂಪೋಟ ಬರೋರಿಗೆ ಕೆಂಪೋಟ ತಕ್ಕಂಡು ಏನಪ್ಪ ನಿಜವಲ್ಲೂ ಒಬ್ಬ ರೈತರು ಹೋರಾಟ ಮಾಡಾಗಿದ್ರ ಭೂಮಿ ಕೊಡೋದಾಗಿದ್ರ ಸ್ಟ್ರೈಕಿಗೆ ಬರ್ತಾರೇನ್ರಿ? ಅಲ್ಲಿ ಜಮೀನ್ ಹತ್ರ ಕೂತ್ಕೋತಾರ, ನಾವು ಜಮೀನು ಕೊಟ್ಬಿಡ್ತೀವಿ ಅಂತ. ಈ ಥರ ಎಲ್ಲ ಬರಲ್ಲ ಆಯ್ತಾ? ತಿಳ್ಕೊಳ್ಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಪಕ್ಷ ಉಳ್ಕೋಬೇಕು ಅಂದ್ರೆ ರೈತರ ಜೀವನದ ಮೇಲೆ ಕಲ್ಲು ಹಾಕ್ಬೇಡಿ ಅಷ್ಟೇ. ಇನ್ನೂ 2 ವರ್ಷ ಇರಬೇಕು ಅವ್ರು, ಇಲ್ವಾ? ಸುಮ್ಮನೆ ತಣ್ಣಗೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂಗೊಳ್ಳಿ ರಾಯಣ್ಣ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.